ಸೇರಿ ಕಾಂಗ್ರೆಸ್ಸಿಗೆ ಬರೋಂಥ ಅವ್ರ ಅಭಿಪ್ರಾಯ ಮೊದಲು ಹೊರಬಿದ್ದ ಮೇಲೇ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಈಗ ಈಶ್ವರಪ್ಪನವರು ಕೂಡ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಸರ್. ಮೂಲ ಬಿಜೆಪಿಗರಿಗೆ ಅಲ್ಲಿ ಇರೋಕ್ಕೆ ಬಿಡಲಾದಂಥ ಪರಿಸ್ಥಿತಿ ಆಗ್ತಾಯಿದೆ. ಹಿಂದೂ ಪರ ಇರ್ತಕ್ಕಂಥ ನಾಯಕರನ್ನ ತುಳಿಯುವಂಥ ಕೆಲಸಗಳಾಗ್ತಾ ಇದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಈಶ್ವರಪ್ಪನವರಿಗೆ ಹಿರಿಯ ನಾಯಕರವರು. ನಾವು ಜಗದೀಶ್ ಶೆಟ್ಟರು BJP ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆದಾಗ ಅವ್ರು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದರು. ಅದನ್ನು ಪ್ರತಿಕ್ರಿಯೆಯೂ ಕೂಡ ನನ್ನನ್ನು ನೀವು ಕೇಳಿದ್ರಿ. ಈಶ್ವರಪ್ಪನವರು ಪಕ್ಷ ಬಿಡಬಾರ್ದಾಗಿತ್ತು, ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ಬಿಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಅವರ ಅಭಿಪ್ರಾಯ ಅವತ್ತು ಹೇಳಿದರು. ಅವತ್ತು ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಅವತ್ತು ಹೇಳಿದ್ದೆ, ಲೋಕಸಭಾ ಚುನಾವಣೆ ಘೋಷಣೆ ಆಗಲಿ, ಅದು ಘೋಷಣೆ ಆಗಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಇವರು ಈಶ್ವರಪ್ಪನವರು ಏನು ಹೇಳ್ತಾರೆ ಅನ್ನೋದ್ರ ಮ್ಯಾಗ ನಾವು ತೀರ್ಮಾನ ಮಾಡೋಣ ಅಂತ ಮಾತನ್ನು ಹೇಳಿದೆ. ನಾನು ಹೇಳಿದ್ದು ಇವತ್ತು ಸತ್ಯ ಆಗಿದೆ. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯಾರಿಟಿ ಮತ್ತು ಚಾತುರ್ಯತೆ, ಸಂಘಟನೆ ಇರ್ತಕ್ಕಂಥವರು, ಪಕ್ಷಕ್ಕೆ ಬಲ ತಂದು ಕೊಡ್ತಕ್ಕಂಥ ಜನರ ಅವಶ್ಯಕತೆ ಇವತ್ತು ಅವರಿಗಿಲ್ಲ. ಅವರು ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಅನಾವಶ್ಯಕ. ಯಾಕಂದರೆ ಆ ಪಕ್ಷ ಬಿಟ್ಟು ನಾವು ಬೇರೆ ಪಕ್ಷದಲ್ಲಿ ಇರೋದರಿಂದ ಅವ್ರ ಹಿತದ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು, ಅದು ಅವಶ್ಯಕತೆ ಇಲ್ಲ. ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಅಧೋಗತಿಗೆ ಹೋಗ್ತಕ್ಕಂಥದ್ದು ಶತಸಿದ್ಧ. ಅಲ್ಲ, ನಿಮ್ಮನ್ನು ತೆಗೆದವ್ರಿಗೆ ಪರಿಸ್ಥಿತಿಗಳು ಈ ಥರ ಆಗ್ತಾ ಇದೆ ಅಲ್ಲ ಅವ್ರ ಪಕ್ಷದಲ್ಲಿ ಅಂತ. ಯಾರು ನಾನು ತೆಗಳಿದ್ರು? ಅಲ್ಲ, ಈಗ ಈಶ್ವರಪ್ಪನವ್ರದ್ದು ಹೇಳಿದ್ರಿ, ಪಕ್ಷ ಬಿಟ್ಟು ಹೋಗಬಾರ್ದಾಗಿತ್ತು, ತಾಯಿ ಹಾಗೆ ಹೀಗೆಲ್ಲ ಮಾತಾಡಿದ್ರು. ಈಗ ಅವ್ರಿಗೆ ಪಕ್ಷದಲ್ಲಿ ನೀವು ಉಸಿರುಗಟ್ಟುವ ಸಮಸ್ಯೆ ಆದಾಗ ಅಷ್ಟೇ ಗೊತ್ತಾಗ್ತದೆ ಸರ್. ನಾನು ಅವತ್ತು ಹೇಳಿದ್ದೆ, ಈಶ್ವರಪ್ಪನವ್ರಿಗೆ ನಮಗೆ ತಟ್ಟಿರ್ತಕ್ಕಂಥ ಬಿಸಿ ಅವ್ರಿಗೆ ತಟ್ಟಿದ ಮೇಲೆ ಅದರ ಅರ್ಥ ಆಗುತ್ತೆ ಅಂತ ಹೇಳಿದೆ. ಅವ್ರಿಗೆ ಬಿಸಿ ತಟ್ಟಿದೆ, ಈಗ ಅರ್ಥ ಆಗಿದೆ. ಈಗ ಅವರು ಸತ್ಯ ಸಂಗತಿಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ.